ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಂಡ ಹೆಂಡತಿ ಇಬ್ರು ವೈದ್ಯರು, ಆದರೆ ಹೆಂಡತಿ ಗಂಡನನ್ನ ಕೊಲೆ ಮಾಡ್ಬಿಟ್ರು. ಬಟ್ ಈಗ ಅದರ ರಿವೀಲ್ ಆಗ್ತಾ ಇದೆ ಪ್ರಕರಣದ ಬಗ್ಗೆ ಏನು. ಸೊ ಧಾರವಾಡದಲ್ಲಿ ಪತ್ನಿಯಿಂದ ಡಾಕ್ಟರ್ ಕಿರಣ್ ಕೊಲೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಪತ್ನಿನೂ ಡಾಕ್ಟ್ರೇ. ಇದೊಂದು ಪ್ರೀ ಪ್ಲಾನ್ ಮರ್ಡರ್. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಗಂಡ ಹೆಂಡತಿ ಜಗಳದಿಂದಲೇ ಹತ್ಯೆ ಆಗಿದೆ. ಆರೋಪಿ ಪ್ರಿಯಾಂಕಾ ವೈದ್ಯ, ಅವಳು ಮಗುವಿಗೂ ಇನ್ಸುಲಿನ್ ಇಂಜೆಕ್ಷನ್ ಅನ್ನು ಕೊಟ್ಟಿದ್ದಾಳೆ. ತಾನೂ ಸಹ ಇನ್ಸುಲಿನ್ ಇಂಜೆಕ್ಷನ್ ಅನ್ನು ತೆಗೆದುಕೊಂಡಿದ್ದಾಳೆ. ತನಿಖೆ ವೇಳೆ ಆರೋಪಿ ಪ್ರಿಯಾಂಕಾ ತಪ್ಪು ಒಪ್ಪಿಕೊಂಡಿದ್ದಾಳೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಪ್ರೀ ಪ್ಲಾನ್ ಮರ್ಡರ್ ಇದು ಹೆಂಗ್ರಿ ಮನಸ್ಥಿತಿ ಬಂತು ಯಪ್ಪ. 2 ದಿನಗಳ ಹಿಂದೆ ನಮ್ಮ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಡಾಕ್ಟರ್ ಕಿರಣ್ ಅನ್ನುವಂಥ ಒಬ್ಬರು ಅನೆಸ್ಥೆಟಿಸ್ಟು ಡೆತ್ ಆಗಿತ್ತು. ರಕ್ತದ ಮಡುವಲ್ಲಿ ಅವರು ಬಿದ್ದಿದ್ದರು. ನಂತರ ಆ ಕಿರಣ್ ಕುಟುಂಬ ಸದಸ್ಯರು ಅವನ ಹೆಂಡತಿ ಹೊನ್ನಾವರ್ ಪ್ರಿಯಾಂಕಾ ಅಂತ ಕೂಡ ಕರೀತಾರೆ, ಅವರು ಕೂಡ ಆಪ್ತಲ್ಮಾಲಜಿಸ್ಟ್ ಇದ್ದಾರೆ. ಸೊ ಅವರು ಈ ಒಂದು ಕೃತ್ಯ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದರು. ಅದ್ರ ಜೊತೆಗೆ ಆ ಮಗು 8 ವರ್ಷದ ಮಗು ಇತ್ತು. ಆ ಮಗುವು ಕೂಡ ಚೆಸ್ಟ್ ಭಾಗದಲ್ಲಿ ಸ್ಟ್ಯಾಬ್ ಇಂಜುರೀಸ್ ಇದ್ದದ್ದು ನಮಗೆ ತಿಳಿದು ಬಂತು. ನಂತರ ನಿನ್ನೆ ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಮತ್ತು ಅದೇ ಸಂದರ್ಭದಲ್ಲಿ ಇವರು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರಿಯಾಂಕಾ ಅನ್ನೋವಂಥವ್ರು, ಅವರು ಈ ಇನ್ಸುಲಿನ್ ಇಂಜೆಕ್ಷನ್ಸ್ ಮಾಡಿಕೊಂಡು ಅವ್ರದ್ದು ಬ್ಲಡ್ ಶುಗರು ಭಾಳ ಕಡಿಮೆ, ಅಂದರೆ 20 to 30 ಕೌಂಟ್ಸ್ವರೆಗೂ ಬಂದಿತ್ತು ಅನ್ನೋಂಥದ್ದು. ಅಂದರೆ ಹೈಪೋಗ್ಲೈಸಿಮಿಕ್ ಆಗಿದ್ದರು. ಮಲ್ಟಿಪಲ್ ನಂಬರ್ ಆಫ್ ಇನ್ಸುಲಿನ್ ಶಾಟ್ಸ್ ಹಾಕ್ಕೊಂಡಿದ್ದಾರೆ ಅನ್ನೋಂಥದ್ದು. ಅದೇ ರೀತಿ ನನ್ನ ಸಹೋದ್ಯೋಗಿ ಈಗ ಸುನೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನೀಲ್, ನಿಜಕ್ಕೂ ಕೂಡ ಇದು ಎಲ್ಲರಿಗೂ ಕೂಡ ಭಯಭೀತಗೊಳಿಸುವಂಥ ಪ್ರಕರಣನೇ. ಹೇಗೆ ಒಬ್ಬ ವೈದ್ಯರಾದಂಥವ್ರ ಜೀವವನ್ನು ರಕ್ಷಣೆಯನ್ನು ಮಾಡಬಹುದು, ಜೀವವನ್ನು ತೆಗೀಲೂಬಹುದು ಅನ್ನೋದಕ್ಕೆ ಇದೊಂದು ಪ್ರಕರಣ ನಿದರ್ಶನ ಅಂತ ಕಾಣಿಸ್ತಾ ಇದೆ. ಬಟ್ ಯಾಕೆ ಕೊಲೆ ಮಾಡಿದ್ರು ಅನ್ನೋದು ಯಾವುದು ಕೂಡ ಬರ್ತಾ ಇಲ್ವಲ್ಲ, ಏನ್ ರೀಸನ್? ನಿಜಕ್ಕೂ ಕೂಡ ಅರುಣ್, ಇಡೀ ಒಂದು ಶಿಕ್ಷಣ ತುಂಬಿರುವಂತಹ ಧಾರವಾಡದಲ್ಲಿ ಈ ಒಂದು ಕೊಲೆ ಬೆಚ್ಚಿ ಬೀಳಿಸಿರುವಂತದ್ದು. ಇದೊಂದು ಪ್ರೀ ಪ್ಲಾನ್ ಮರ್ಡರ್ ಅಂತ ಈಗ ಕಮಿಷನರ್ ಅವರು ತಮ್ಮ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿರೋದಾಗಿ ತಿಳಿಸಿದ್ದಾರೆ. ಇನ್ನು ಕಾರಣವನ್ನ ಬೆನ್ನತ್ತಿರುವಂತಹ ಪೊಲೀಸರಿಗೆ ಹಲವಾರು ರೀತಿಯ ಒಂದು ಮಾರ್ಗಗಳು ಕಾಣ್ತಾ ಇದಾವೆ. ಇಲ್ಲಿ ಈ ಇಬ್ಬರದ್ದು ಕೂಡ ಡಿವೋರ್ಸ್ ಆಗಿತ್ತು ಮತ್ತು ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆಗಿತ್ತು, ಮತ್ತೆ ಇವರಿಬ್ಬರು ಮದುವೆ ಆಗಿದ್ರು. ಅದಾದ ಬಳಿಕ ಈ ಮಗು ಮೊದಲನೇ ಹೆಣ್ತಿದೋ ಅಥವಾ ಇವ್ರದ್ದು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಅದರ ಜೊತೆಗೆ ಈಗ ಪ್ರಾಥಮಿಕ ತನಿಖೆಯಲ್ಲಿ ಹೇಳಿರುವಂತಹ ಗಂಡ ಹೆಂಡತಿ ನಡೆಯುವಂತಹ ಜಗಳವೇ ಈ ಒಂದು ರೀತಿಯ ಘಟನೆಗೆ ಕಾರಣ ಅಂತ ಹೇಳಲಾಗ್ತದೆ ಅಂತ ಕಮಿಷನರ್ ಅವರು ಹೇಳಿರುವಂತದ್ದು. ಅದರ ಜೊತೆಗೆ ಈ ಒಂದು ಕೊಲೆಯ ರೀತಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಪ್ರಿಯಾಂಕಾ ಯಾವ ರೀತಿಯಾಗಿ ಪ್ರೀ ಪ್ಲಾನ್ ಅನ್ನ ಮಾಡಿದ್ಲು ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡ್ಬೇಕಾಗುತ್ತೆ. ಈ ಒಂದು ಪ್ರಮುಖವಾಗಿ ಆ ಒಂದು ಮರ್ಡರ್ ನಡೆದಾಗ ಮೂವರೇ ಮನೆಯಲ್ಲಿದ್ರು, ಹೊರಗಿನಿಂದ ಯಾರು ಬಂದಿಲ್ಲ ಅನ್ನೋದು ಸಾಬೀತಾಗಿರುವಂತದ್ದು. ಅಲ್ಲಿಗೆ ಪ್ರಿಯಾಂಕಳೆ ಮಾಡಿರುವಂತದ್ದು ಒಂದು ರೀತಿಯಲ್ಲಿ ಈಗ ಸಾಬೀತಾಗಿರುವಂತದ್ದು. ಅದರ ಜೊತೆಗೆ ಕಾರಣವನ್ನು ಹುಡುಕಿರುವಂತಹ ಪೊಲೀಸರು ಹಲವಾರು ರೀತಿಯ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಪ್ರೀ ಪ್ಲಾನ್ ಮರ್ಡರ್ ಹೇಗೆ ಆಯ್ತು ಅನ್ನೋದಕ್ಕೆ ತಾನು ಕೂಡ ಇನ್ಸುಲಿನ್ ಇಂಜೆಕ್ಷನ್ ಅನ್ನು ತೆಗೆದುಕೊಂಡು ಮಗು ಕೂಡ ಕೊಟ್ಟಿದ್ಲು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಶಿಕ್ಷಣವಂತರೇ ಮರ್ಡರ್ ಮಾಡಕ್ಕೆ ಹೊರಟ್ರೆ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ತಾರೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ ಆಗಿರುವಂತದ್ದು. ಅರುಣ್. ಓಕೆ ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.